ಮನುಷ್ಯರು ಮೆಚ್ಚೋದು ಬೇಡ, ಸಾಕು. ಮನುಷ್ಯನ ಮೆಚ್ಚಕ್ಕೆ ಹೋಗಿದ್ದು ಡೈರೆಕ್ಟ್ ನಿಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗಿದ್ದು. ಇವತ್ತು ದೇವರು ನಿಮ್ಮನ್ನು ಉಳಿಸಿದ್ದಾರೆ, ದೇವರು ಉಳಿಸಿದ್ದಾರೆ. ನೀವು ಎಷ್ಟು ಸ್ತೋತ್ರ ಸಾಕಾಗಲ್ಲ. ನೀವು ಬೇಡ, ಯಾರು ನಿಮಗೆ ಇದುವರೆಗೂ ಸಹಾಯ ಮಾಡಿಲ್ಲ. ಸಹಾಯ ಮಾಡಿದ್ದು ದೇವರೇ ನಿಮಗೆ. ಅಬ್ರಹಾಮ ಸ್ಟ್ರಾಂಗ್ ತೀರ್ಮಾನ, ನೀವು ಸ್ಟ್ರಾಂಗ್ ತೀರ್ಮಾನ ಮಾಡಬೇಕು. ನೀವು ನನ್ನ ದೇವರನ್ನು ಬಿಟ್ಟರೆ ಯಾವ ನನಗೆ ಇನ್ನಾರಪ್ಪ ಇರಲ್ಲ. ನನಗೆ ನೀನೇ ಸಾಕು, ನೀನೇ ಸಾಕು ನನಗೆ. ಎರಡು ಮನಸ್ಥಿತಿಕ್ಕಿಂತ ನಿಮಗೆ ಬಿಸ್ನೆಸ್ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಇವತ್ತು ನಿಮಗೆ ಟೈಮ್ ಇದೆ, ನಿಮಗೆ ಲಾಸ್ಟ್ ಟೈಮ್ ನಿಮಗೆ ಇಲ್ಲಪ್ಪ. ನಾನು ತಪ್ಪಿ ನನ್ನ ಮನುಷ್ಯನ ಯಾವ್ದಾದ್ರು ನನ್ನ ಹಳೆಯದ್ದು ನೆನಪು ಮಾಡ್ಕೊಳ್ತಾ ಇದ್ದಾರೆ, ತಪ್ಪಾಯ್ತು ಕ್ಷಮಿಸಿ. ಇಸ್ರಾಯೇಲ್ಗೆ ಹೇಳ್ತಾರೆ ಗುಡುಗುಟ್ಬೇಡಿ, ಇಸ್ರಾಯೇಲ್ಗೆ ಹೇಳ್ತಾರೆ ಗುಡುಗುಟ್ಬೇಡಿ. ನೀವು ಇಸ್ರಾಯೇಲಲ್ಲಿ ದೇವರು ಪರಲೋಕ ಮನ್ನಾ ಕೊಟ್ಟು ಸಾಕಿ ಸಲ್ಲಬೇಕಾದ್ರೆ ಹೇಳ್ತಾರೆ, ನಾನು ಫರೋಹನತ್ರೇ ಚೆನ್ನಾಗಿದೆ, ಐಗುಪ್ತದಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದ್ದಿಲ್ಲ, ಅವ್ರು ಚೆನ್ನಾಗಿ ಗೊತ್ತು ಅವ್ರಿಗೆ. ಬಟ್ ನಾಟಕದ ಡ್ರಾಮಾ ಹೇಳ್ತಾರೆ ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಜೀವನ ಮಾಡಿ ಚೆನ್ನಾಗಿ ಅವ್ನು ಹಿಂಸೆ ಕೊಟ್ಟಾಯ್ತು, ಆದ್ರೆ ಹೇಳ್ತಾರೆ ಅಲ್ಲೇ ಚೆನ್ನಾಗಿದೆ. ಇಲ್ಲ, ದೇವ್ರವ್ರನ್ನ ರಾಜ ಮಾತ್ರ ಕರ್ಕೊಂಡ್ಬರ್ಬೇಕಾದ್ರೆ ದೇವರು ನಿಮ್ಮನ್ನ ಕರ್ಕೊಂಡ್ಬರ್ತದ್ದು ಆತನ ಮಾರ್ಗದಲ್ಲಿ. ನಿಮ್ಮ ಹೇಳ್ಬೋದು ಇವತ್ತು ನೀವು, ನೀನ್ ಸಾಕಪ್ಪ, ನೀನ್ ಸಾಕು ನನಗೆ, ನೀನ್ ಸಾಕು ನನಗೆ, ನೀನ್ ಸಾಕು ನನಗೆ. ಎಸ್, ಅವಾಗ ನೋಡಿ ನಿಮ್ಮನ್ನ ಬ್ಲೆಸ್ಸಿಂಗ್ ಇರುತ್ತೆ ನಿಮಗೆ ಅಂತ. ಅಲ್ಲಿ ಯೋಗ ಕೆಟ್ಟದೆಲ್ಲ ನಿರಾಕರಿಸ್ತಾ ಇದ್ದಾರೆ. ಬೇಡ, ದೇವ್ರಿಗೆ ಹಾಕೋದನ್ನ ಬಿಟ್ಬಿಡಿ, ಇವತ್ತೇ ಬಿಟ್ಬಿಡಿ. ಇನ್ಮೇಲೆ ನಿಮ್ಮ ಬಿಸ್ನೆಸ್ ಅಲ್ಲಿ ಏರ್ಪೇರಲ್ಲ. ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ದೇವ್ರಿಗೆ ಹಾಕುತ್ತಾ ಮಾಡಲ್ಲ ಅಂತ ನೀವು ಅರ್ಕೆ ಮಾಡಿ. ನಿಮಗೆ ಲಕ್ಷ ಆರ್ಡರ್ ಹುಡುಕ ಬರ್ತದೆ, ಲಕ್ಷ ಕೋಟಿ ಆರ್ಡರ್ ಹುಡುಕ ಬರ್ತದೆ ನಿಮಗೆ. ಅಪ್ಪಿತಪ್ಪಿ ಹೇಳ್ಬೇಡಿ ನೀವು, ಅಪ್ಪಿತಪ್ಪಿ ಕೆಳಗಡೆ ಅಮರ ಆಜ್ಞೆ ಹೇಳ್ಬೇಡಿ ನೀವು. ದೇವರು ನಿಮ್ಮನ್ನ ಕಾಯ್ತದ, ಅಮರ ಆಜ್ಞೆ ದೇವರು ಹೇಳ್ತಾರೆ. ದೇವ್ರ ಮಗ ಅಂತ ನಿಮ್ಮನ್ನ ಕಾಯ್ತದ. ರೇಷ್ಮೆ ಮುಂದೆ ರೇಷ್ಮೆ ಮುಂದೆ ಇಲ್ಲಿವರೆಗೂ ನಿಮ್ಮನ್ನ ಬಹಳ ಕೇರ್ಫುಲ್ ಆಗಿ ದೇವರು ಕರ್ಕೊಂಡು ಬಂದಿದ್ದಾರೆ, ಕೇರ್ಫುಲ್ ಆಗಿ ನೀವು ಕರ್ಕೊಂಡು ಬಂದಿದ್ದಾರೆ. ಈಗ ಲಾಸ್ಟ್ ಮೂಮೆಂಟ್ ದೇವರು ನೀವು ಆ ಮಹಿಮೆನ ಕಾಣುವಂತ ಟೈಮ್, ನೀವು ತಪ್ಪುಗಳನ್ನ ಅರಿಕೆ ಮಾಡೋದಾಗಲಿ, ಇಬ್ಬರ ಜೊತೆ ನಿಂತ್ಕೊಂಡು ತಪ್ಪುಗಳು ಅರಿಕೆ ಮಾಡ್ರಿ, ಮೊಣಕಲ್ ಹಾಕೊಂಡು ತಪ್ಪುಗಳು ಅರಿಕೆ ಮಾಡ್ರಿ. ಶಬ್ಬೀರ್ ರೇಷ್ಮೆ ಹೇಳಿಲ್ಲಪ್ಪ, ನಾನು ಹೇಳಲ್ಲ, ನಾನು ನೀನೇ ನಾ ದೇವರ ದೇವ್ರು ನೀವು ಕೇಳೋದು ನನ್ನ ಚೆನ್ನಾಗ ಸಾರಿ ಹೇಳ್ತಿದ್ದಾರೆ. ದೇವ್ರು ನೀವು ಇಬ್ಬರಿಗೂ ಅಮರ ಆಜ್ಞೆ ಅಂತ ಹೇಳ್ತಿದ್ದಾರೆ, ದೇವರು ನೇರ ಆಜ್ಞೆ ಅಂತ ಹೇಳ್ತಿದ್ದಾರೆ. ದೇವರು ಆಮೆನ್. ಅದನ್ನೇ ಹೇಳ್ತಾ ಇರೋದು, ನನ್ನ ಜನಾಂಗ ಇದು, ನನ್ನ ಜನಾಂಗ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಹಿಂತಿರುಗಿ ನೋಡಲ್ಲ ಏಸಪ್ಪ, ನಾನು ಹಿಂತಿರುಗಿ ನೋಡಲ್ಲ ನಾನು. ಇನ್ಮೇಲೆ ನೀವು ನೋಡ್ತೀರಾ, ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಕಾಣ್ತೀರಾ, ನೀವು ಇಷ್ಟು ದಿನ ನಿಮ್ಮ ಸಂಪೂರ್ಣವಾಗಿ ಬಿಟ್ಕೊಡ್ತಿರ್ಲಿಲ್ಲ. ಅದಕ್ಕೆ ನೀವು ಬಿಸ್ನೆಸ್ ಅಲ್ಲಿ ಏರುಪೇರು ಆಗ್ತಾ ಇತ್ತು, ಫುಲ್ ಫ್ಲೋ ಆಗ್ತಾ ಇರಲಿಲ್ಲ. ಎಸ್, ಇನ್ನು ರೆಬೆಕಾ ಸಿಸ್ಟರ್ ನೀವು ಬಿಟ್ಕೊಡ್ಬೇಕು. ನೀವು ಎಸ್, ನೀವು ಅಪ್ಪಿತಪ್ಪಿ ಹೇಳಂಗಿಲ್ಲ, ಮೇರೆ ಮಾ ಹೇಳಂಗಿಲ್ಲ, ಯಾರು ಹೇಳಂಗಿಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಹೇಳಂಗಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಎಸ್, ನಿಮ್ಮನ್ನ ಕರ್ಕೊಂಡ್ಬಂದಾಗಿತ್ತು. ಎಸ್, ಬೀದರ್ನಲ್ಲಿ ಕರ್ಕೊಂಡ್ಬಂದಿದ್ದಾರೆ. ನಿಮಗೆ ಡ್ಯಾಡಿ ಮಮ್ಮಿ ಆಗಿ ನಿಮ್ಮ ಜೊತೆ ಇರೋದನ್ನ ನಿಮ್ಮ ದೇವರು ನಡೆಸ್ತಾರೆ. ಎಸ್, ದೇವರು ಅಲ್ಲಿ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ಉಪವಾಸ ರೆಡಿ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಎಸ್, ತುಂಬಾ ನೀವು ಸ್ಟಾರ್ಟಿಂಗ್ ಬಂದಾಗ ನಿಮ್ದು ಬೀದರ್ ಬಹಳ ಯಾಡ್ ಆಗ್ತಿತ್ತು ನಿಮಗೆ. ಆ ಬೀದರ್ ಬಗ್ಗೆ ನೀವು ಕೂತು ನಿಂತು ಇಲ್ಲಿ ಕಡೆ ಗಮನ ಇರ್ತಿಲ್ಲ ನಿಮಗೆ, ಆ ಕಡೆ ಮನ ಸೆಳೀತಾ ಇತ್ತು ನಿಮಗೆ ಮೊದಲು ನಿಮಗೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಆ ಕಡೆ ಮನಸ್ಸೇ ಬರ್ತಾ ಇಲ್ಲ. ನಿಮಗೆ ಬೀದರ್ ಅಂದ್ರೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ನಿಮಗೆ ಆ ಬೀದರ್ ಅಂದ್ರೆ ನೆನಪೇ ಆಗ್ತಾ ಇಲ್ಲ ನಿಮಗೆ. ಅಷ್ಟು ಆಪೋಸಿಟ್ ವೈಡ್ ಅದನ್ನ ಇಷ್ಟಪಡ್ತಾನೆ ದೇವರು ತನ್ನ ಸಾನ್ನಿಧ್ಯದಲ್ಲಿ ಆ ದೇವರ ಪ್ರೆಸೆನ್ಸ್ ನಿಮ್ಗೆ ಕಂಪ್ಲೀಟ್ ಮಾಡಿದ್ದಾರೆ. ನೀವು ಹೇಳ್ತೀರ, ನೀವು ನನಗೆ ದೇವರ ಆಲಯ ಸಿಕ್ಕಿದ್ದಿಲ್ಲ, ಇದೇ ನನಗೆ ಅಪ್ಪ ಲೋಕ, ಇದೇ ನನಗೆ ಸ್ವರ್ಗ, ನನಗೆ ಜೀಸಸ್. ನಿಮ್ಮನ್ನ ನೋಡಿ ನಿಮ್ಮ ಕುಟುಂಬಗಳು ಚೇಂಜ್ ಆಗುತ್ತೆ. ನಿಮ್ಮ ನೋಡಿ ನೀವು ಭಕ್ತಿ ಮಾಡುವಂಥದ್ದು ನೋಡಿ ನಿಮ್ಮ ಕುಟುಂಬಗಳು ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
Thank you, wonderful God. Jesus. Thank you, Jesus. ನೀವು ಇನ್ನೂ ಅನೇಕ ಜನಗಳಿಗೆ ನೀವು ಇತ್ತೀಚಿನ ದಿನಗಳಲ್ಲಿ ಫುಲ್ ಬಿಟ್ಕೊಡ್ತಾ ಇದ್ದೀರಿ. Amen. ಬಿಟ್ಕೊಟ್ಟಿರೋದಕ್ಕೆ ಎಸ್ ದೇವರು ಅದನ್ನೇ ಹೇಳ್ತಾರೆ. ದೇವರು ಅಬ್ರಹಾಮನ ಕರೆದಾಗ ದೇವರು ಎಲ್ಲ ಬಿಟ್ಕೊಟ್ಟ. ನೋಡಂಗಿಲ್ಲ, ರಿಟರ್ನ್ ನೋಡಂಗಿಲ್ಲ ಅಷ್ಟೇ. ಅವನು ಹೇಳ್ತಾನೆ ಮತ್ತೆ ಅದನ್ನ ನೆನಪೇ ಮಾಡ್ಕೊಳ್ಳಿಲ್ಲ. ನಮ್ಮ ಮನೆ ಹೆಂಗಿದೆ ಅಂತ ಹೇಳಿಲ್ಲ ಅವನು. ನನ್ನ ತವ್ರ ಮನೆ ಹೆಂಗಿದೆ ಅಂತ ಹೇಳಿಲ್ಲ. ನನ್ನ ಮಮ್ಮಿ ಡ್ಯಾಡಿ ಹೆಂಗಿದ್ದಾರೆ ಅಂತ ಹೇಳಿಲ್ಲ. ಅವನು ಹೇಳ್ತಾನೆ ನನ್ನ ಡ್ಯಾಡಿ ಮಮ್ಮಿ ಎಲ್ಲ ಯೇಸುನೇ ನನ್ನ ದೇವರು. ಅವ್ನು ಯಾವಾಗ ಫೀಲಿಂಗ್ ಅವ್ನು ಯಾವಾಗ ಸ್ವಲ್ಪ ಹೊಟ್ಟಾಗ್ತಿತ್ತು ಡ್ಯಾಡಿಯಾಗಿ ದೇವರೇ ಬಂದ್ಬಿಡ್ತಾರೆ. ಅವ್ನ ಹೃದಯ ನೋಡಕ್ಕೆ ಅವನ ಸಂತೈಸಕ್ಕೆ ದೇವರೇ ಇಳಿದು ಬರ್ತಾ ಇದೆ. ಎಸ್ ಹಂಗೇನೆ ದೇವರು ನಿಮಗೆ ಬೆಂಡಿ ಬರೋದು ರೆಬೆಕ್ಕಾ ಸೃಷ್ಟಿಗೆ ಸಂತೈಸ್ಬಿಡ್ತೀನಿ. ಮೊದಲು ನೀವು ಸ್ವಲ್ಪ ದಿನ ಪ್ಲಾನ್ ಇಟ್ಟಿರುವುದು ಸ್ವಲ್ಪ ದಿನ ಎಲ್ಲ ನಮಗೆ ಬಿಡುಗಡೆ ಆಗಿ ಮತ್ತೆ ನಾವು ಬೀದರ್ಗೂ ಸೆಟ್ ಆಗ್ತಾನ ಅಂತ ನಿಮ್ಗೆ ಆ ಸೆಟಲ್ ನಿಮ್ಗೆ ಗದ್ದಲ ನಿಮ್ಗೆ ಜಸ್ಟ್ ಅಷ್ಟೇ. ಬೇರೆ ಕಡೆ ನೀವು ಹೋಗಿ ನಿಮ್ಮನ್ನ ದೇವರು ಇಲ್ಲಿ ಕರ್ಕೊಂಡ್ಬಂದು ದೊಡ್ಡ ಉದ್ದೇಶ ನಿಮ್ಗೆ. ಎಲ್ಲ ಭಾಗದಲ್ಲೂ ನಿಮ್ಮನ್ನ ಪಾಲ್ಗೊಳ್ಳಾಗ್ತಿದೆ ಅಂತ ದೇವರಿಂದ ಸ್ಪಿರಿಚುವಲ್ ಆಗಿ ಎಲ್ಲ ಆತ್ಮಿಕ ವಿಷಯಗಳಿಂದ ಸ್ಟ್ರಾಂಗ್ ಆಗಿ ದೇವರನ್ನ ದೊಡ್ಡ ಉದ್ದೇಶ ಇಟ್ಟಿದ್ದಾರೆ ನೀವು. Thank you, Jesus. ದೇವರ ಪ್ರಸನ್ನತೆ. Thank you, Jesus. ಕೋಟಿ ದೂತರು ಕುಡಿಯಲ್ಲಿ ಸ್ತುತಿಸುವರು, ಪರಿಶುದ್ಧನೇ ಎಂದು ಹಾಡಿ ನಲಿಯುವರು, ಪರಿಶುದ್ಧನೇ ಎಂದು ಹಾಡಿ ನಲಿಯುವರು, ಪರಿಶುದ್ಧನು ಪವಿತ್ರನು 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 ದೇವರು ಪರಿಶುದ್ಧನು, ನಮ್ಮ ಪರಲೋಕ ದೇವರು ಪರಿಶುದ್ಧನು, ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್ ಚೀಯೋನಿಗೆ ಬಂದು ಸೇರಿದೆವು, ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್ ಚೀಯೋನಿಗೆ ಬಂದು ಸೇರಿದೆವು, ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನಮ್ಮ ತಂದೆ ಮನೆ, ಪರಲೋಕ ನಮ್ಮ ತವರು ಮನೆ. ಸ್ವರ್ಗವೇ ನಮ್ಮ ತಂದೆ ಮನೆ, ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನಮ್ಮ ತಂದೆ ಮನೆ, ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್ ಚೀಯೋನ್ಗಿರಿಗೆ ಬಂದು ಸೇರಿವೆವು, ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್ ಚೀಯೋನ್ಗಿರಿಗೆ ಬಂದು ಸೇರಿವೆವು. ನೂತನ ಬಾಂಧವ್ಯದ ಮಧ್ಯಸ್ಥ ಯೇಸುವಲ್ಲಿ ಶುಭಾಶೀರ್ವಾದವನ್ನು ನುಡಿಯುವ ರಕ್ತದಲ್ಲಿ, ಶುಭಾಶೀರ್ವಾದವನ್ನು ನುಡಿಯುವ ರಕ್ತದಲ್ಲಿ, ರಥ ಜಯ ರಥ ಜಯ ರಥ ಜಯ ರಥ ಜಯ, ಯೇಸು ಕ್ರಿಸ್ತನ ರಥ ಜಯ, ನಮ್ಮ ಯೇಸು ಕ್ರಿಸ್ತನ ರಥ ಜಯ.
ಎಸ್ ಅದನ್ನ ಹೇಳ್ತಿರೋದು. ಬರಿಗೈ ನಿಮ್ಮನ್ನ ಬಿಟ್ಟಿಲ್ಲ ಅಂಜಲಿ. ಯಾಕೆ ದೇವರ ಪ್ರೆಸೆನ್ಸ್ ಇಲ್ಲಿ ಬಂದು ನಡೆಸ್ಕೊಂಡು ಬಂದಿದ್ದು. ಎಸ್ ಆ ಮನುಷ್ಯನ ನೋಡ್ಬೇಡ. ಎಷ್ಟು ಸಾರಿ ನೀವು ಅವ್ರು ಮಾಡ್ತಾ ಇದ್ದಾರೆ. ಮನುಷ್ಯನ ಮಾತುಗಳಿಗೆ ಆಡೋ ಮಾತು ಕಿವಿ ಕೊಡ್ಬೇಡ ನೀವು. ಅದನ್ನೇ ಹೇಳ್ತದೆ ನೀವಿಬ್ರು ಒಂದೇ ತರ ಇರ್ತೀರಾ. ಎಂಜಾಯ್ ಮಾಡ್ತೀರಾ. ಒಂದು ಸಣ್ಣ ಮ್ಯಾಟ ಸೊಳ್ಳೆ ಕಚ್ಚಿದ್ರೆ ತಡೆಯಲ್ಲ ಇಬ್ರು ನೀವು. ಆ ಸೊಳ್ಳೆ ಕಚ್ಚಿದ್ರೆ ತಡೆಯಲ್ಲ ನೀವು. ಹಾಕ್ಬೇಡಿ ನೀವು ವಂಚನೆ ಮಾಡಬೇಡಿ. ನೀವು ದೇವರ ಅದನ್ನೇ ಹೇಳ್ತಾರೆ. ಯೂದ ರಾಜ ಸಿಂಹ ಅಂತ ಹೇಳಿ. ಎಸ್ ಆ ಸೊಳ್ಳೆ ನೋಡ್ತಾರೆ. ಸಿಂಹ ಸೊಳ್ಳೆ ನೋಡ್ತಾರನ್ನ. ಎಸ್ ಅಲ್ಲವ ಅದು ನೋಡ್ತಾರೆ. ದೊಡ್ಡ ಬೇಟೆ ನಿಮಗೆ ಅಂತ ಯೋಚನೆ ಮಾಡ್ತಾರೆ. ದೊಡ್ಡ ಬೇಟೆ ನಾನು. ಹಾಲೆಲೂಯಾ. ಅಲ್ಲಿ ಪೌಲಸ್ ಸೆರೆಮನಿ ಇದ್ದು ಹೇಗೆ ಉಳಿಸ್ತಾರೆ. ಆ ತರ ದೇವರು ಹೇಳ್ತಾರೆ. ಚಿನ್ನ ಕೊಡೋರು ಹೇಳ್ತಾರೆ ನನಗೆ ಬೇಗ ನೋವನ್ನು ಹೇಳ್ತಾರೆ. ನನ್ನ ದೇವರು ಜೀವನ ದೇವರು. ನನ್ನ ದೇವರು ಜೀವನ ದೇವರು. ಅಯ್ಯೋ ನನ್ನ ದೇವರಲ್ಲಿ ನಾನು ಪರಿಪೂರ್ಣ ಆಶೀರ್ವಾದ ಹೊಂದಿದ ವ್ಯಕ್ತಿ ನಾನು. ಯೇಸುಗೋಸ್ಕರ ನಾವು ಸಾಯಲು ರೆಡಿ. ಅಭಿಷೇಕ ಪರಿಪೂರ್ಣ ಹೊಂದಿರುವ ನೀತಿವಂತರಿರುವಲ್ಲಿ ನ್ಯಾಯ ತೀರ್ಪು ಮಾಡುವಂತ ನ್ಯಾಯಾಧಿಪತಿಯಲ್ಲಿ ನಮ್ಮ ಕರ್ತನೇ. ನ್ಯಾಯಾಧೀಶ ನಮ್ಮ ಕರ್ತನೇ. ಎಲ್ಲರನ್ನು ನ್ಯಾಯ ತೀರ್ಪು ಮಾಡುವಾತ. ಎಲ್ಲರನ್ನು ನ್ಯಾಯ ತೀರ್ಪು ಮಾಡುವಾತ. ಜೀವನ ದೇವರಿರೋ ಚೀಯೋನ್ ಗಿರಿಗೆ ಬಂದು ಸೇರಿವೆವು. ಜೀವವುಳ್ಳ ದೇವರಿರೋ ನಮ್ಮ ತವರು ಮನೆ. ಸ್ವರ್ಗವೇ ನಮ್ಮ ತಂದೆ ಮನೆ. ಪರಲೋಕ ನಮ್ಮ ತವರು ಮನೆ. ಸ್ವರ್ಗವೇ ನಮ್ಮ ತಂದೆ ಮನೆ. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್. ಚೀಯೋನ್ ಗಿರಿಗೆ ಬಂದು ಸೇರಿವೆವು. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್. ಚೀಯೋನ್ ಗಿರಿಗೆ ಬಂದು ಸೇರಿವೆವು. ಬರೆಸಿಕೊಂಡ ಚೊಚ್ಚಲು ಆದವರು. ಹೆಸರು ಬರೆಸಿಕೊಂಡ ಚೊಚ್ಚಲು ಆದವರು. ವೈಭವದಿ ಕೊಂಡಾಡಿ ನಲಿಯುವರು. ಉತ್ಸವ ವೈಭವದಿ ಕೊಂಡಾಡಿ ನಲಿಯುವರು. ಹಲ್ಲೆಲೂಯಾ ಸನ್ನ. ಹಲ್ಲೆಲೂಯಾ ಸನ್ನ. ಕೊಂಡಾಟ ಮನೆಯಲ್ಲಿ. ಕೊಂಡಾಟ ತಂದೆ ಮನೆಯಲ್ಲಿ. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್. ಚೀಯೋನ್ ಗಿರಿಗೆ ಬಂದು ಸೇರಿವೆವು. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್. ಚೀಯೋನ್ ಗಿರಿಗೆ ಬಂದು ಸೇರಿವೆವು. ಪರಲೋಕ ತವರು ಮನೆ. ಸ್ವರ್ಗವೇ
ತಂದೆ ಮನೆ ಹೌದಪ್ಪ. ಪರಲೋಕ ನಮ್ಮ ತವರು ಮನೆ ಸ್ವರ್ಗವೇ ತಂದೆ ಮನೆ ನಮ್ಮ ತವರು ಮನೆ ಸ್ವರ್ಗವೇ ನಮ್ಮ ತಂದೆ ಮನೆ ತವರು ಮನೆ ಸ್ವರ್ಗವೇ ನಮ್ಮ ತಂದೆ ಮನೆ ತವರು ಮನೆ ಸ್ವರ್ಗವೇ ನಮ್ಮ ತಂದೆ ಮನೆ ಜೀವವುಳ್ಳ ದೇವರಿಗೂ ಚಿಯೋಂಗಿರಿಗೆ ಬಂದು ಸೇರಿಯವು ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್ ಚಿಯೋಂಗಿರಿಗೆ ಬಂದು ಸೇರಿಯವು ಎಲ್ಲರೂ ಹೇಳ್ಬೋದು ಪ್ರಿಯ, ಎಲ್ಲರೂ ನನ್ನ ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧೀಕರಿಸು. ನನ್ನ ಶುದ್ಧೀಕರಿಸು, ನಾನು ಬಿಟ್ಕೊಟ್ಟಿದ್ದೀನಿ. ನಾನು ಇಡೀ ನನ್ನ ಎಲ್ಲ ಮುಂದಿನ ಅಂಗಗಳನ್ನು ತೊಳೆಯಪ್ಪ, ನನ್ನ ತೊಳೆ ನನ್ನ, ತೊಳೆ ರಾಜ, ತೊಳೆ ನನ್ನ ಬಾಯಿ, ನನ್ನ ನಾಲಿಗೆ, ನನ್ನ ಕಣ್ಣು, ಕಿವಿ, ಮೂಗು, ಅಪ್ಪ ಹೃದಯ, ಶರೀರ, ಆತ್ಮ, ತೊಳಿ ಕರ್ತನೆ. ಆ ದೇವರಿಗೆ ತೊಳಿಬೇಕಾದ್ರೆ, ಎಲ್ಲ ಅಂಗಗಳನ್ನು ತೊಳಿಬೇಕಾದ್ರೆ, ಶುದ್ಧೀಕರಿಸಬೇಕಾದ್ರೆ, ಆ ಕಾಯಿಲೆ ಬಿಡಬೇಕಾಗುತ್ತೆ. ಆ ಕಾಯಿಲೆ ಎಲ್ಲಿ ಮುಗಿಯೋದು, ಆ ಕಾಯಿಲೆ ನೀವು ನಡೀತಿರೋದು ಪದೇ ಪದೇ ಆ ಕಾಯಿಲೆ ಬಂದ, ಆ ಬಂಧನ ಬಂಧನ ಹೇಗೇಗೋ, ಆ ಕಾಲೋಗು, ಆ ಕಾಲೋಗು, ಯೇಸುವಿನ ಬ್ಯಾಕ್‌ಬೋನು, ಅದರಿಂದ ಬಿಟ್ಟು ಹೋಗ್ತೇನೆ. ಆಮೆನ್. ಮಾಮ ಮಾಮ ಕರ ಬಾಬ ಬಾಬ ಶಬ ಬಾಬ ಲೂಪ ಕಾರಿ ಬಾಬ ಬಾಬ ಶಬ ಬಾಬ 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 ಲೂಬ ಶೇರೋ ಬಾರಿ ಕಾರ ಬಾಬ ಶಬ ಮಾಮ ಶಿ ಬಾಬ ಕಲ ಲೂಬ ಶೇಬ ಮಾಮ ಮಾಮ ರಬ ಕಾರಿ ಬಾಬ ಲೂಬ ಕಾರಿ ಬಾಬ ಶಮ ಮಾಮ ಮಾಮ ಶೇ ಬಾಬಾ 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 ರಾಮ ಬಾಬಾ ಲೋಬೋ ಲೋಕೋ ಲೋಬ ಶೇ ಬಾಬಾ ಬಾಬಾ ಲೋಬೋ ಬಾರಿ ಕಾರ ಬಾಬ ಶಮ ಮಾಮ ಮಾಮ Leva kariba shama mama 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 shaba shiro barika laba shaba baba ukaro luma shikaro baba lako ruba shima mama mama shaba baba. Hallelujah. Sotra. Sotra. Hallelujah. Luma shero bari raka lama shura bari baraba sharoboro lori kari bara shura mara raba bara 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 baba 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 shama mama mama raba luba baba bara raba shama mama raba kalo bolo bolo robo roba shaba baba raba raba ramba kari raba kando lomo shendo raba lunda raba ramba kalo bolo shero bari kalo mama 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 baba shaba baba baba luba raba kari bara shara bari raba luba raku mashaba. Hallelujah. Thank you Jesus. Lama shero bara raba lama shondoro bari karaba shaba raba raba Hallelujah.
ಸೃಷ್ಟಿ ಆದ್ರೆ ಯಾರು ದೇವರು ಸೃಷ್ಟಿಕರ್ತರು ಸೃಷ್ಟಿ Hallelujah. Shero mari baraka Amen. Sotra. Hallelujah. Amen. Hallelujah. Stotra, stotra. Amen. Stotra. Baba Baba Shama Stotra Raja. Amen. Hallelujah. Hallelujah. Thank you. Thank you. ಅನೇಕ ಜನ ಬೇಗ ಸಡನ್ ವೀಕ್ ಆಗ್ಬಿಡ್ತೀರಲ್ಲಿ ಇದು ಭಕ್ತಿ ಸಡನ್ ಆಗಿ ಕಡಿಮೆ ಮಾಡ್ಕೊಂಡ್ಬಿಡೋದು. ನೀವು ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೋಬೇಕು. ನೀವು ಭಕ್ತಿನ ಇನ್ಕ್ರೀಸ್ ಮಾಡ್ಕೋಬೇಕು. ನೀವು ಸಡನ್ ವೀಕ್ ಆಗೋದು ಇಲ್ಲವೇ ಇಲ್ಲ. ಅಲ್ಲಿ ದೇವರು ನಿಮ್ಮನ್ನ ಒಂದು ಸಾರಿ ಆ ಪವಿತ್ರಾತ್ಮನ ಅಗ್ನಿ ಅಭಿಷೇಕ ತುಂಬಿಸಿದ ಮೇಲೆ ಅಪೊಸ್ತಲರನ್ನು ರೆಡಿ ಮಾಡ್ಬೇಕಾದ್ರೆ ಮತ್ತೆ ವೀಕ್ ಆಗಲ್ಲ ಅವರು. ಪ್ರತಿ ದಿನ ಬೆಳಿಗ್ಗೆ ಫಸ್ಟ್ ಸರ್ವಿಸ್ ಹೋಗಿ ಅವ್ರು ಏನಾದ್ರು ಕುತ್ಕೊಂಡ್ಬಿಡ್ತಾ ಇದ್ರು. ಯಾರು ತಡೆಯಕ್ಕಾಗಿಲ್ಲ ಅವ್ರು ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ ಅವ್ರು. ಎಸ್ ಆ ಥರ ನೀವು ಭಕ್ತಿಲಿ ಸ್ಟ್ರಾಂಗ್ ಆಗಬೇಕು. ನಿಮ್ಮ ಜೀವನದಲ್ಲಿ ಮಾತ್ರ ಕಾರ್ಯಗಳು ಅದನ್ನ ಯಾರು ಯೋಚಿಸಕ್ಕಾಗಲ್ಲ. Hallelujah. Thank you, Jesus. ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳ ದೇವರು ಮಾಡಿದ್ರಿಂದ ಅನೇಕ ಜನಕ್ಕೆ ಆಮೆನ್. ಸ್ತೋತ್ರ ರಾಜ. ಅದನ್ನೇ ಹೇಳ್ತಾರೆ ದೇವಿ. ದೇವರು ಎಷ್ಟು ಉಪಕಾರ ಮಾಡಿದ್ದಾರೆ ಅದನ್ನ ಹೇಳಿ ಹೇಳಿ ಸ್ತೋತ್ರ. ಇಲ್ಲಿವರೆಗೂ ಕಾಪಾಡಿದೆ ಸ್ತೋತ್ರ. ಶಿವ ಈ ಶರೀರ ನಿನ್ನ ಮಹಿಮೆಯನ್ನು ಪ್ರಕಟ ಮಾಡಿ. ಮಹಿಮೆ ಇದು ನಿನ್ನ ಕಾರ್ಯಗಳಲ್ಲಿ ಭಾಗಿಯಾಗುತ್ತೆ. ನಿನ್ನ ಕಾರ್ಯದಲ್ಲಿ ಸ್ತೋತ್ರ. ಎಸ್ ನೀವೊಂದು ಪಾರ್ಟ್ ದೇವರಲ್ಲಿ ಒಂದು ಅಂಗಾಂಗ. ಆ ಅಂಗಾಂಗ ಇವತ್ತು ಸ್ತುತಿ ಮಾಡಕ್ಕೆ ಎಸ್ ಥ್ಯಾಂಕ್ ಯು ಜೀಸಸ್. ಗ್ಲೋರಿ ರಾಜ. Shama mama mara bara lava. Hava bara bara kala bara bara shama bara kala bara bara shama. Mama bara bara kala bara shama bara bara. Mara bara lava lava mara bara lava shara bara. Amen. Shama bara bara lava. Haru bara kala bara lava shari bara lava. ದೇವರನ್ನ ಸ್ತುತಿ ಮಾಡಕ್ಕೆ ಪ್ರಾರಂಭ ಮಾಡಿ. ಯಾವುದು ನಿಮ್ಮನ್ನ ತಡೆಯಕ್ಕಾಗಲ್ಲ. Amen. ಯಾವುದು ನಿಮ್ಮನ್ನ ತಡೆಯಕ್ಕಾಗಲ್ಲ. ಎಸ್ Haru bara bara lava bara 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 lava shama bara bara lava. Thank you Jesus. Siru baraka. Thank you Lord. Thank you wonderful Lord. Amara bara shama bara lava. Amen. Kallo baro baro bo shira bari lava kala. ನಿನ್ನ ಮಹಿಮೆ ಕೂಡ Shama bara. ಮಕ್ಕಳ ಮೇಲೆ
Shiraba, Lemo Shiraba, Lama Rokulu. Amen. Hallelujah. Stotra, stotra. Thank you. Stotra, stotra. Thank you, Jesus. Hallelujah. Sheba Rabara Kalavala. ಎಲ್ಲಿ ಹೋಗ್ಬೇಕಾದ್ರೆ ನೀವು ಸಿಂಗಲ್ ಇಲ್ಲ ಮುಂದೆ ಹಿಂದೆ ನಿಮ್ಮ ಜೊತೆ ದೇವರ ಕೈ ಬಿಟ್ಟಿಲ್ಲ ನಿಮ್ಮನ್ನ ಕೈ ಬಿಡೋದೇ ಇಲ್ಲ ನಿಮ್ಮನ್ನ Thank you, Jesus. Krupe, krupe, Yesu Appa. ಕೈಗಳ ಮೇಲೆತ್ತಿ पिछला सब भूल कर मैं आगे थोड़ा चलूं जो मेरे लिए धन्ना उसको मैं याद दूं पिछला सब भूल कर मैं आगे दौड़ा चलूं जो मेरे लिए धन था उसको मैं त्याग दूं कि मैं पाऊं उससे पुरस्कार दौड़ा मैं जाऊं मैं जीऊं या मरूं वो मेरे लिए है तू मेरा प्रभु मैं जीऊं या मरूं वो मेरे लिए है तू मेरा प्रभु मेरे जीवन का मकसद तू है मेरे जीने का कारण तू है मैं जीऊं या मरूं वो तेरे लिए है तू मेरा प्रभु शब्बीर कटिएगा मैं जीऊं या
कृपा बेकार जाने दो, जिसने मुझे है चुना उसकी ओर मैं बढ़ूं। मुझ पर हुई है कृपा बेकार जाने दो, जिसने मुझे है चुना उसकी ओर मैं बढ़ूं। देखो तेरी सलीब पर खींचा मैं जाऊं, मैं जीऊं या मरूं, ಎಲ್ಲರೂ तेरे लिए तू मेरा प्रभु, ಎಲ್ಲರೂ मैं जीऊं या मरूं, ओ तेरे लिए तू मेरा प्रभु, तू मेरा प्रभु, तू मेरा प्रभु। ಎಲ್ಲ ಕೈಗಳ ಮೇಲೆ ಒಂದು ಕೈ ಎದೆ ಮೇಲೆ ಹಿಡ್ಕೊಂಡು ತೂ ಮೇರಾ ಪ್ರಭು ಹೇಳೋದಾಗ್ಲಿ. ಗಟ್ಟಿಯಾಗಿ ಹೃದಯದಿಂದ ತೂ ಮೇರಾ ಪ್ರಭು, मैं जीऊं या वो तेरे लिए तू मेरा प्रभु, तू मेरा प्रभु, तू मेरा प्रभु. ಹಂಗೆ ನಿಮ್ಮ ಹೃದಯಗಳನ್ನ ಒಂದ್ಸಲ ಪರೀಕ್ಷೆ ಮಾಡೋದಾಗ್ಲಿ. ಮುಂದಿನ ಹೆಜ್ಜೆ ಇಡೋದ್ರೊಳಗಡೆ ಅಲ್ಲಿ ನನ್ನ ಶರೀರದಲ್ಲಿ ಆ ನೋವು ಇಲ್ಲ. ಅಲ್ಲಿ ಅದು ನೀವು ಮನೆಯಿಂದ ಹೊರಟಾಗಲೇ ಅದು ಹೊರಡಕ್ಕೆ ಸ್ಟಾರ್ಟ್ ಆಯ್ತು. ಹರ ಕಲಬ ಶಬದ ಅದೊಂದು ಲೈನ್ ಇದೆ. ಎಲ್ಲ ಕೈಗಳ ಮೇಲೆತ್ತಿ ದೇಖು ತೇರಿ ಸಲೀಬ್ ಪರ್ ಖೀಚಾ ಮೈ ಜಾऊं. ಎಲ್ಲ ಕೈಗಳ ಮೇಲೆತ್ತಿ ಇನ್ನೊಂದು ಸರಿ ಅಷ್ಟೇ. ಅದು ಆಮೇಲೆ ಶಬ್ಬಿರಿಗೋಸ್ಕರ ದೀಪ ಎಲ್ಲ ಮರೆತು ಬಿಡ್ರಿ. ಯಾರು ನಿಮ್ಮದು ಅಬ್ರಹಾಮ್ ನಮ್ಗೆ ಹೆಂಗೆ ಹೇಳಿದೆ ಹಂಗೇನೆ ಹೇಳಿ ಕಳಿಸ್ತೆ ಮೊನ್ನೆ ಅವ್ರಿಗೆ ನಾನು ಅದಕ್ಕೆ ಬಂದಾದಾಗಲೂ ಬೇಕು सलीब पर खींचा मैं जाऊं, देखूं तेरी सलीब पर खींचा मैं जाऊं, मैं जीऊं या मरूं. ಗಟ್ಟಿಯಾಗಿ ಎಲ್ಲರೂ ओ तेरे लिए तू मेरा प्रभु, मैं जीऊं या मरूं, ओ तेरे लिए तू मेरा प्रभु. ಎಲ್ಲರೂ मैं जीऊं या वो तेरे लिए तू मेरा प्रभु, मैं जीऊं या मरूं, वो तेरे लिए तू मेरा प्रभु, हालेलुया. Thank you Jesus. ನಿಮ್ಮ ತಲೆಯಿಂದ ನೀವೇ ಶರೀರದ ಎಲ್ಲ ಕಡೆ ಮುಟ್ಟಿ ಶರೀರದಲ್ಲಿ ಯಾವ ವ್ಯಾಧಿಗಳಿಲ್ಲ ಅಂತ ಒದರ್ಬಿಡ್ರಿ. ಒದರ್ರಿ ಒಂದ್ಸಲ ವೈದ್ಯ ನಿನ್ನ ಸ್ವಸ್ಥ ಮಾಡಿ. ಒಂದು ಅಯೋಟ ಒಂದು ಪಿನ್ ಪಾಯಿಂಟಲ್ಲಿ ರಾಂಗ್ ಇರೋಂಗಿಲ್ಲ.
ಒಂದು ಪಿನ್ ಪಾಯಿಂಟ್ ನಿಮ್ಮ ಶರೀರದಲ್ಲಿ ಯಾವ ನ್ಯೂನತೆಗಳು ಇರಂಗಿಲ್ಲ. ಹೇಳ್ರಿ, ನನ್ನ ಶರೀರ ದೇವರ ಆಲಯ. ಹೇಳಿ, 2 ಕೊರಿಂಥಿಯ 3:17. ಕರ್ತನೇ ದೇವರ ಆತ್ಮನು. ದೇವರ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ. Now the Lord is the Spirit. Where the Spirit of God, there is liberty. Hallelujah. Say loudly, both hands, lift your both hands and say, I am liberated. ಹೇಳಿ, ಕೈಗಳ ಮೇಲೆದಲ್ಲಿ, ನಾನು ಬಿಡುಗಡೆ ಹೊಂದಿರೋ ವ್ಯಕ್ತಿ. ನಾನು ಅವಕಾಶಗಳು ನನ್ನ ಹುಡ್ಕೊಂಡು ಬರುತ್ತೆ. ನನಗೆ ಯಾವುದೋ ಕೊರತೆ ಇರಲ್ಲ. ನನಗೆ ನಂದು ಲೆಕ್ಕ ಏನಿದ್ರು ಕೋಟಿ ಮೇಲೆ. ಯೋಸೇಫ ಹಿಂಗೆ ಲೆಕ್ಕ ಮಾಡೋದನ್ನ ಬಿಟ್ಟ, ಅದೇ ಮೆಷರ್. ಯೋಸೇಫನ್ ಹಿಂದೆ ಲೋಕನೇ ಹೋಯ್ತು. ಯೋಸೇಫನ್ನು ಹುಡುಕೊಂಡು ಲೋಕನೇ ಹೋಯ್ತು. ಅವನು ಪರಿಹಾರಿ. ನಾನೇ ಪರಿಹಾರಿ. ನಾನು ಕಷ್ಟದಲ್ಲಿ ಸಂಕಟದಲ್ಲಿ ಇರೋದಕ್ಕೆ ಗೊತ್ತೇ ಇಲ್ಲ ನನಗೆ. ಅಸಾಧ್ಯ. ನನ್ನ ಶರೀರದಲ್ಲಿ ಕಾಯಿಲೆ ತಂಗೋದು ಅಸಾಧ್ಯ. ಹಣಕಾಸಿನ ಕೊರತೆ ಅಂದರೆ ಗೊತ್ತೇ ಇಲ್ಲ ನನಗೆ. ದಿನದ ದಿನಕ್ಕೆ ಸಮೃದ್ಧಿ, ಭಕ್ತಿಯಲ್ಲಿ ಅಭಿವೃದ್ಧಿ. ಚಿನ್ನನ ಧೂಳು ತರ ಇಡ್ತೀನಿ ನಾನು ನನ್ನ ಸಂತತಿಯಲ್ಲಿ. MLA MP ಗಳು ರಾಜರುಗಳು ಎದ್ದೇಳುತ್ತಾರೆ. ಯೇಸುವಿನ ಬಾಸುಂಡೆಗಳಿಂದ ಗುಣವಾಯಿತು. ನನ್ನ ಭಕ್ತಿ ದಿನ ದಿನ ಹೆಚ್ಚುತ್ತೆ. ನನ್ನ ಪ್ರಕಾಶ ಮಧ್ಯಾಹ್ನದ ಸೂರ್ಯನಂತೆ ಹೊಳೆಯುತ್ತೆ. ಆಮೆನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕು, ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ಆರೋಗ್ಯದ ಪಾಲಿಸು. ನಮಗೆ ತಪ್ಪು ಮಾಡಲು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವಿದೆ. ಆಮೆನ್. ನನ್ನ ಮನೆ ಹೋನನ್ನು ಕೊಂಡಾಡು, ನನ್ನ ಸೆರೆಯಿಂದ ಆತನ ಪವಿತ್ರಾಮನ್ನು ಕೀರ್ತಿನಿ. ನನ್ನ ಮನೆ ಹೋನನ್ನು ಕೊಂಡಾಡು, ಆತನ ಉಪಕಾರವನ್ನು ಮರೆಯಬೇಡ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ಚೈತನ್ಯವ ಹಾನಿ ಮಾಡಲಾರನು, ಚೈತನ್ಯವ ಹಾನಿ ಮಾಡಲಾರನು. ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ ಇಲ್ಲ. I cover right under the blood. I cover right under the blood. The devil can do me no harm, no harm, no harm, no harm. ಹೀಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಅಲ್ಲಿ ನಿಂತ್ಕೊಳ್ಳೋದಾಗಲಿ. ಮೇನ್ ಫ್ರಂಟಲ್ಲಿ ಬಂದವರು ಸಾಕ್ಷಿಗಳು, ಯಾರೆಲ್ಲ ಹೋಗ್ಬಿಡ್ರಿ, ಅಲ್ಲಿ ನಿಂತ್ಕೊಳ್ಳಿ. ಸಾಕ್ಷಿ ಹೇಳೋರು ಬೇಗ ಬೇಗ. ಯಾರು ಡಿಸ್ಟರ್ಬ್ ಆಗ್ಬಾರ್ದು. ಇಲ್ಲ ಮುಂದೆ ಬನ್ನಿ, ಮುಂದೆ ಬನ್ನಿ. ನಾನು ಮಗನ ವಿಷಯದಲ್ಲಿ ಶೋಭಕ್ಕ ಯಾವಾಗಲೂ ಪ್ರವಾದನೆ ಹೇಳೋರು, ಅದನ್ನ ರಾಜನ್ ಥರ ಆತನ ಮದುವೆ ಆಗುತ್ತೆ ಅಂತ. ಇಲ್ಲೇ ನಿಂತ್ಕೊಳ್ಳೋಕೆ ಹೇಳಿದ್ದು ನಾನು. ಎಲ್ಲೂ ಹೋಗಬೇಡಿ, ಇಲ್ಲೇ ನಿಂತ್ಕೊಡಿ, ಇಲ್ಲೇ ನಿಂತ್ಕೊಡ್ರಿ. ಯಶೋಧ ಮುಂದೆ ಬನ್ನಿ, ಪ್ರಾರ್ಥನೆ ಎದ್ದು ಬನ್ನಿ, ಎಲ್ಲ ಮುಂದೆ ಬನ್ನಿ. ಏಸಪ್ಪ, ನನಗೆ ಸಾಕ್ಷಿ ಕೇಳಿಸ್ಕೊಳ್ಳೋದು, ಅದಕ್ಕೆ ಎದ್ದು ಬನ್ನಿ. ಸ್ಥಾನ ಸಿಗೋ, ನಿನಗೆ ಮೊದಲನೇ ಸ್ಥಾನ ಕೊಡುವಂಥ ಹುಡುಗಿ ಬೇಕು. ನಿನ್ನನ್ನು ಆರಾಧನೆ ಮಾಡುವಂಥವ್ರು, ನಿನ್ನನ್ನು ಮೊದಲನೇ ಸ್ಥಾನ ಸೇವಿಸುವಂಥ ಮಗಳು ಬೇಕು ಏಸಪ್ಪ ಅಂತ. ಮತ್ತು ನಾನು ಈಗ ಒಂದು 2 ತಿಂಗಳಿಂದ ನನಗೆ ಅವಳು ಯಾರು ಅಂತ ತೋರಿಸ್ಬೇಕು ಏಸಪ್ಪ ಅಂತ ನಾನು ಕೇಳ್ತಾ ಇದ್ದೆ. ಅದೇ ರೀತಿ ನೆನ್ನೆ ಮಧ್ಯಾಹ್ನ ಶೋಭಕ್ಕೆ ಫೋನ್ ಮಾಡಿ ಹೇಳುವಾಗ ನನಗೆ, ಏಸಪ್ಪ ನೀನು ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತೀಯ, ಎಲ್ಲನೂ ನಿನ್ನ ಪ್ರವಾದಿಗಳ ಮೂಲಕ ತಿಳಿಸ್ತೀಯಲ್ಲ, ಅದು ನೆರವೇರಿಸ್ತೀಯ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ಇದು ದೇವರು ಹೇಳಿದಂಥ ಪ್ರವಾದನೆ ಒಂದೊಂದು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನೆರವೇರಿಸ್ತಿದೆ. ಇದು ಮಗನ ಮದುವೆ ಕಾರ್ಯನೂ ಅದೇ ರೀತಿಯಲ್ಲಿ ದೇವರು ನೆರವೇರಿಸ್ತಾರೆ. ಮತ್ತೆ ಆ ಮಗಳು ಯಾರೆಂಬುದನ್ನು ದೇವರು ಪ್ರವಾದಿನಿ ಮೂಲಕ, ಶೋಭಕ್ಕನ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ನಾನು ದೇವರಿಗೆ ಕೇಳಲ್ಲ, ಏನು ಗೊತ್ತಿಲ್ಲ ವಿಚಾರ. ಓಕೆ, ಇನ್ಯಾರು ಸಾಕ್ಷಿ ಹೇಳೋರು? ಇನ್ಯಾರು ನೋಡಿ, ಅವ್ರು ನೆನೆಸ್ಕೊಂಡಿದ್ದನ್ನ ರಿವೀಲ್ ಆಗಿರೋದು. ನಾವಾಗ ಯಾರಿಗೂ ಅಷ್ಟು ಸುಲಭ ಕಾಲ್ ಮಾಡಲ್ಲ.
ಅದು ಹೇಳ್ತಾ ಇರ್ತೀನಿ, ಯಾರು ನೀವು ರಿಸೀವ್ ಮಾಡ್ತೀರೋ ಅವರಿಗೆ ಮಾತ್ರ. ಅದು ನೋಡ್ರಿ, ಫ್ರೀಕ್ವೆಂಟಾಗಿ ನೀವೆಲ್ಲ ಮಾಡ್ತಾಯಿದ್ರೆ ಬೆಳಗ್ಗೆ ಸೇರೋದಿಲ್ಲ ಪ್ರೇಯರ್ಗೆ, ವಾಕ್ಯಕ್ಕೆ. ನಿಮ್ಗೆ ಯಾರು ವಾಗ್ದಾನ ಬಂದಿರೋರು ತುಂಬ ಹುಷಾರಾಗಿರ್ಬೇಕು. ಓಕೆ, ದೇವ್ರನ್ನ ಮತ್ತೆ ಸ್ತೋತ್ರ. ಗಲಿಬಿಲಿ ಇರಬಾರ್ದು, 2 ಮನ್ಸು ಇರಬಾರ್ದು, 1 ಮನ್ಸು ಇರಬೇಕು ಅಂತ ಹೇಳಿದ್ರು. ದೇವರ ಆತ್ಮ ತಿಳಿಸಿದ ನಿಜಾನ ಅದು? ಸರಿಯಾಗಿ ಬಾಯಿ ಬಿಡಬೇಕು ನೀವು, ಆಯಿತಾ? ಸರಿಯಾಗಿ ಗಟ್ಟಿ 1 ಮನ್ಸು ಇಟ್ಕೊಳ್ಬೇಕು ದೇವ್ರ ಮೇಲೆ, ಆಯಿತಾ? ಹಮಾರ ಆದ್ಮಿ ಎಲ್ಲ ಬಿಡಬೇಕು. ದೇವ್ರ ನಮಗೆ ಯೇಸು ಕ್ರಿಸ್ತ ನಾಮಕ್ಕೆ ಸ್ತೋತ್ರ ಆಗಲಿ. ಶೋಭಾ ಸಿಸ್ಟರು ನನಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಳಬೇಕಾದ್ರೆ ದೇವ್ರು ನನಗೆ ನಡುನತ್ತಿಯಿಂದ ಅಂಗಾಲಿನವರೆಗೂ ನನಗೆ ಅಭಿಷೇಕ ಮಾಡೋದು. ಹಲ್ಲೆಲೂಯಾ, ದೇವ್ರು ನಮ್ಗೆ ಸ್ತೋತ್ರ. ಸ್ತೋತ್ರ. ವೆರಿ ಇಂಪಾರ್ಟೆಂಟ್ ಸಾಕ್ಷಿ ನೋಡಿ ಅದು. ನಿಮ್ಮ ಇಲ್ಲಿ ಒಂದು ಸಂಡೇನೇ ಹೆಂಗಾಗಿತ್ತು, ದೀಪ ನೆನಪಿದೆಯಾ ನಿಮಗೆ? ನೋಡಿ, ಇವಾಗ ಅದೇ ಅಭಿಷೇಕ ಬಂತು, ಇವಾಗ ಅದು ಹೋಯ್ತು ಅಂತೇಳಿ. ಆ ಶನಿವಾರ ಸಂತೆ ಶನಿ ಹೋಯ್ತು ಅಂತ. ಅದು ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ಮುಂದೆ ಬನ್ನಿ ಬೇಗ. ಯೇಸು ನಮಗೆ ಸ್ತೋತ್ರವಾಗಿ. ನನ್ನ ಮನೆ ತುಂಬ ಕೈ ಇದ್ದಕ್ಕೆ ಆಗ್ತಿರಲಿಲ್ಲ, ಅದೆಲ್ಲ ನೋಡ್ತಾ ಇತ್ತು. ಪ್ರೇಯರ್ ಮಾಡ್ಕೊಂಡು ರಾತ್ರಿ ಪ್ರೇಯರ್ ಹಚ್ಕೊಂಡು ಪ್ರೇಯರ್ ಮಾಡ್ಕೊಂಡು ಬೆಳಿಗ್ಗೆ ಹೊತ್ತು ನೀನು ಹುಷಾರಾಗಬೇಕಪ್ಪ, ಏನು ಇರಬಾರ್ದು ಅಂತ ಪ್ರೇಯರ್ ಮಾಡ್ಕೊಂಡೆ. ಅದೇ ರೀತಿ ಹುಷಾರಾಗಿ ಬೆಳಿಗ್ಗೆ. ಹಲ್ಲೆಲೂಯಾ. ದೇವ್ರ ನಮ್ಮ ಸ್ತೋತ್ರ ಆಗಲಿ. ನಮ್ಮ ಅಲೆ ಬರೋಕ್ಕಿಂತ ಮುಂಚೆ ಮೈಯೆಲ್ಲ ಮುಟ್ಟು ಭಾರ ಅಂತದು. ಆಮೇಲೆ ಅದೇನೋ ಅದು ಒಂಚೂರು ಕೆಟ್ಟದಾಗ ಒಂಚೂರು ಯೋಚನೆ ಮಾಡಿದೆ. ಆಮೇಲೆ ಈಗ ಪ್ರೇಯರ್ ಮಾಡ್ಬೇಕಾದ್ರೆ ಅಭಿಷೇಕ ಅಂತಿದೆ ದೇವರು ಅಲ್ಲೇ ತೋರಿಸ್ತಾ ಇದ್ರು. ಆಮೇಲೆ 1 ಪ್ರಯತ್ನ 5 7 ರೀತಿ ನನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕುವಂಥ ದೇವ್ರು ತೋರಿಸ್ತಾ ಇದ್ರು. ಅದನ್ನೇ ದೇವ್ರು ಆಮೇನ್. ಇನ್ಯಾರು ಸಾಕ್ಷಿ ಹೇಳೋರು? ಕರ್ತನ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಸಿಸ್ಟರ್ ಪ್ರೊಫೆಸರ್ ಮಾಡಿ ಕೊಡ್ತಾರೆ. ನಾನು ಸ್ವಲ್ಪ ಬೀದರ್ಗೆ ಓಡೋಗಕ್ಕ ಸ್ವಲ್ಪ ಒಮ್ಮೆ ನಾನು ಬರ್ತಾ ಇತ್ತು. ಎಷ್ಟು ವಯಸ್ಸಲ್ಲಿ ಮಮ್ಮಿ ನೆನಪ, ಅಜ್ಜಿಯಾಗ ವಯಸ್ಸಲ್ಲಿ ಮಮ್ಮಿ ನೆನಪಾಗ್ತದೆ. ಮೊದಲೆಲ್ಲ ಅನ್ಕೊಳ್ತಾ ಇದ್ದೆ, ಇಷ್ಟು ದೂರ ಬಂದೀವಪ್ಪ ಸಿಸ್ಟರ್ ನಂಗೆ ದೂರ? ನಾವು ಬೇರೆ ದೇಶಕ್ಕೆ ಕಳ್ಸಕ್ಕೆ ನೋಡ್ತಾ ಇದ್ದೀವಿ, ಇದೇ ದೂರ ಅಂತ 600 ಕಿಲೋಮೀಟರ್. ಆ ರೀತಿ ಎಲ್ಲ ನನಗೆ ಇವಾಗ ಫೀಲ್ ಆಗ್ತಾ ಇಲ್ಲ, ಅಷ್ಟು ಉದ್ದ ಆಗ್ತಾ ಇಲ್ಲ. ಮೊದಲು ಆ ರೀತಿ ಆಗ್ತಿತ್ತು, ಆ ರೀತಿ ಇವಾಗ ಆಗ್ತಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ನಾನು ಆಸನೆ ಬಿಡೋಕ್ಕೆ ನೋಡ್ತಾ ಇದ್ದೀನಿ ಫಸ್ಟು. ನೆನೆಸ್ಕೊಂಡಿದ್ದೀರಾ? ಹಾಂ, ಅದಕ್ಕೆ ಬೆಳಗ್ಗೆ ಎದ್ದೇಳ್ತಾ ಇಲ್ಲ ಅವರು. ಹಾಕಿದ್ರಾ? ಹಂಗೆ ಬ್ರದರ್ದು ಫೋನ್ ಇದೆಯಲ್ಲ, ಅವೆಲ್ಲ ಏನೇನೋ ಕಾರಣ ಗೊತ್ತು ನನಗೆ, ಅವರು ನೆವಗಳವೆಲ್ಲ. ನೀವು ಆ ಥರ ಕರೆಕ್ಟ್ ಇಂಟ್ರೆಸ್ಟ್ ಇದ್ದರೆ ಹೊಸ ಫೋನ್ ಅವತ್ತೇ ಸ್ಪಾಟಲ್ಲೇ ಬರುತ್ತೆ. ಶೋಭನ್ ಹಂಗೆ ಬಂದಿದ್ದು. ನಮ್ಮ ತಲೆ ಬಾಜಿಗೆ ಬತ್ತಿ ಬಿಟ್ಟನೆ ಗೊತ್ತಾಯಿತು. ನನಗೆ ತುಂಬ ಬಾಯಿ ಕೊಟ್ಟು, ಅಪ್ಪ ನಮ್ಮ ತಲೆ ಏನಾಗಿದೆ ಗೊತ್ತಿಲ್ಲ ಕಣಪ್ಪ, ನೀನು ನಾವಿಂದ ಬಿಡುಗಡಪ್ಪ, ನನ್ನ ತಲೆ ತೈಲ ಹಚ್ಚಿದೆ ಅಂತ ಹೇಳ್ತಾ ತಲೆ ಒಳಗೆ ಜಯಕುಮಾರ್ ಹೋಗಿದ್ದಂತೆ, ಏನಂತ ದೇವರು ಅವಾಗಿಂದ ನನ್ನ ತಲೆ ಕೆಳಗೆ ದೇವರಿಗೆ ಕೋಟಿ ಸೂತ್ರ ಕ್ಯಾಟ್ಲಿ ಗಾಯ ಆಗೋದು ತಲೆಲ್ಲ ಏನು ಹಲ್ಲೆಲೂಯಾ. ಸ್ವಸ್ಥತೆ ಹೇಳ್ತಾ ಇದ್ದಾರೆ, ತಲೆಯಲ್ಲಿ ಗಾಯ ಇದ್ದಿದ್ದು ಕೂಡ ಸಹಾಯ ಮಾಡಿದ್ರು ಅಕ್ಕ ಸೂತ್ರ. ಹಲ್ಲೆಲೂಯಾ. ಎಲ್ಲ ನೋವು ಎಲ್ಲ ಭಾಗನೂ ಬಿಡುಗಡೆ ಕೊಡಪ್ಪ, ನನಗೆ ಏನು ಇರ್ಬಾರ್ದು ಕಣಪ್ಪ. ಒಳ್ಳೆ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರದ್ದು ಸೀರೆ. ಇಲ್ಲ ನೆರಿಗೆ ನೀವು ಯಾರದು ಒಳ್ಳೆ ಯವನಸ್ಥ ಹುಡುಗ ಅದರ ನೆರಿಗೆ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾರೆ ನೋಡಲಿ ಮದುವೆಗೆ ಬಂದಿರಂಗೆ ಕಾಣುತ್ತೆ ಮೋಸ್ಟ್ಲಿ. ಹಲ್ಲೆಲೂಯಾ. ಕೆಲವೆಲ್ಲ ಡ್ರಮ್ಮು ಅಂಡೆ ಆಗೋದು ನೋಡಿ 2 ಸೀರೆ ಜಾಯಿನ್ ಮಾಡಬೇಕು. ನೀವು ಬೇರೆ ದೇಶಕ್ಕೆ ಹೋಗ್ತಿರಲ್ಲ, ನೀವು ಸೀರೆ ನೋಡಿ ಅವ್ರು ನೋಡ್ತಾ ಇರ್ತಾರೆ, ಏನು ಹಿಂಗೆ ಸುತ್ತ ಬಂದಾರೆ ಇವರು, ಏನು ಸುತ್ತಾರೆ ಇವರಿಂದ ನೋಡ್ತಾರೆ ಅವರು, ನಿಮ್ಮ ಅವತಾರಗಳು ನೋಡೋರು. ಇವ್ರನ್ನ ಜಾಸ್ತಿ ಚೆಕ್ ಮಾಡ್ತಾರೆ. ಇದೆಲ್ಲ ಏನೇನು ಹಾಕೊಂಡಿರ್ತಾರಲ್ಲ ಅವರು ಕರಿ ಬಟ್ಟೆ ಅದೆಲ್ಲ ತಗೊಂಡು ರೂಮ್ಗಳಿಗೆ ಕೂಡ ಹಾಕ್ಬಿಡ್ತಾರೆ ಅವ್ರಿಗೆ, ಬಿಡೋದೇ ಇಲ್ಲ ಅವ್ರನ್ನ. ಇನ್ಯಾರು ಸಾಕ್ಷಿ ಹೇಳೋರು? ಬೇಗ ಸಾಕ್ಷಿ ಹೇಳೋರು ಇದ್ದೀರಾ? ಓಕೆ, ಇದು ನಾವು ಸಾಕ್ಷಿ ಇಲ್ಲಿ ಮುಗಿಸೋಣ ಫಸ್ಟ್. ತೊಡಿದೆ